ಹುಬ್ಬಳ್ಳಿ ಧಾರವಾಡದ ಸೌಹಾರ್ದತೆಯ ಪರಂಪರೆಯು ಕೇವಲ ಇತಿಹಾಸವಲ್ಲ, ಅದು ಇಂದಿಗೂ ಜೀವಂತವಾಗಿರುವ ಒಂದು ಸುಂದರ ಸಂಸ್ಕೃತಿ. ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಈ ಅವಳಿ ನಗರಗಳಲ್ಲಿ ಕಂಡುಬರುವ ಭಾವೈಕ್ಯತೆಯನ್ನು ಬಿಂಬಿಸುವ ಒಂದು ಸೌಹಾರ್ದದ ಸಂಗಮ ಕಾರ್ಯಕ್ರಮ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಈದ್ಗಾ ಮೈದಾನ, ಕಿತ್ತೂರು ಚೆನ್ನಮ್ಮ ವೃತ್ತ, ವಾಣಿಜ್ಯ ನಗರಿ ಹುಬ್ಬಳ್ಳಿ. ಇಲ್ಲಿನ ಗಾಳಿಯಲ್ಲಿ ಕೇವಲ ಮಣ್ಣಿನ ಸುಗಂಧವಿಲ್ಲ, ಇಲ್ಲಿನ ಜನರ ಮನಸ್ಸಿನಲ್ಲಿ ಭಾವೈಕ್ಯತೆಯ ಸಿಹಿ ಇದೆ. ನೂರಾರು ವರ್ಷಗಳಿಂದ ಇಲ್ಲಿನ ಹಿಂದೂ ಮುಸ್ಲಿಮರು ಹಾಲು ಜೇನಿನಂತೆ ಬೆರೆತು ಬಾಳುತ್ತಿದ್ದಾರೆ. ಪವಿತ್ರ ರಂಜಾನ್ ಸಡಗರ, ಭಾವೈಕ್ಯತೆಯ ದರ್ಶನ. ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಇಬ್ಬರೂ ಸಮುದಾಯದ ಜನರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅಂದ್ರೆ ಕೇವಲ ಕಟ್ಟಡಗಳಲ್ಲ, ಅದು ಸಂಪ್ರದಾಯಗಳ ನೆಲೆವೀಡು. ಸಿದ್ದಾರೂಢರ ನಾಡಿನಲ್ಲಿ ಜಾತಿ ಧರ್ಮಗಳ ಹಂಗಿಲ್ಲ. ರಂಜಾನ್ ತಿಂಗಳು ಬಂತೆಂದರೆ ಸಾಕು, ಇಲ್ಲಿ ಮಸೀದಿಗಳ ಮುಂದೆ ಹಿಂದೂ ಬಾಂಧವರು ತಂಪು ಪಾನೀಯ ನೀಡುತ್ತಾರೆ. ಈದ್ಗಾ ಮೈದಾನದಲ್ಲಿ ಅಪ್ಪಿಕೊಂಡು ಸಂಭ್ರಮಿಸುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀಗಳು ಎಲ್ಲರಿಗೂ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು. ಇದೊಂದು ವಿಶೇಷವಾದಂತಹ ಸಂದರ್ಭ. ಹುಬ್ಬಳ್ಳಿಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿರ್ತಕ್ಕಂಥ ಶ್ರೀ ಜಗದ್ಗುರು 3000 ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಮುಸಲ್ಮಾನ್ ಬಂಧುಗಳೆಲ್ಲ ರಂಜಾನ್ ಹಬ್ಬವನ್ನ ತಮ್ಮ ಭಕ್ತಿ ಭಾವದೊಂದಿಗೆ ಆಚರಿಸಿ ನಂತರ ವಾಡಿಕೆಯಂತೆ 3000 ಮಠಕ್ಕೆ ಬಂದು ಗುರುಗಳವರ ದರ್ಶನ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಪದ್ಧತಿ ಕಳೆದ ಹಲವು ದಶಕಗಳಿಂದಲೂ ಕೂಡ ನಡೆಸ್ಕೊಂಡು ಬರಲಾಗ್ತಾ ಇದೆ. ಆ ಒಂದು ದಿನ ಇವತ್ತು ನಾವು ಕೂಡ ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. 3000 ಮಠದ ಜಗದ್ಗುರುಗಳವರು ಅನ್ಯ ಕಾರ್ಯ ನಿಮಿತ್ತ ಸೌದತ್ತಿಗೆ ನಿರ್ಗಮಿಸಿರೋದ್ರಿಂದ ಇವತ್ತು ಹುಬ್ಬಳ್ಳಿಯ ಎರಡೆತ್ತಿನ ಮಠದ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳವರು ಮತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲ ಬಂಧುಗಳಿಗೂ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇವತ್ತು ರಂಜಾನ್ ಅಂದ್ರೆ ಬಹಳ ಶ್ರೇಷ್ಠವಾದಂತಹ ಒಂದು ಹಬ್ಬ. ಪ್ರತಿ ತಿಂಗಳ ಪರ್ಯಂತ ಉಪವಾಸವನ್ನು ಮಾಡಿ ನಮಾಜ್ ಮಾಡಿ ನಂತರ ಅದರ ಸಮಾರೋಪದಂತೆ ಇವತ್ತು ಚಂದ್ರ ದರ್ಶನದ ನಂತರ ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ಹೀಗೆ ನೋಡಿ, ಪ್ರಕೃತಿ ಕೂಡ ಸಾಮರಸ್ಯದ ಸಂಕೇತವಾಗಿದೆ. ಹಿಂದೂಗಳು ಕೂಡ ಚಂದ್ರ ದರ್ಶನವನ್ನು ಮಾಡಿ ವರ್ಷದ ಮೊದಲನೆಯ ಹಬ್ಬವಾಗಿರ್ತಕ್ಕಂಥ ಯುಗಾದಿ ಹಬ್ಬವನ್ನ ಆಚರಿಸ್ತಾ ಇರುವಂತಹ ಸಂದರ್ಭ. ಬೇವು ಬೆಲ್ಲವನ್ನ ಸ್ವೀಕರಿಸಿ ಜೀವನದಲ್ಲಿ ಕಷ್ಟ ಸುಖಗಳನ್ನ ಸಮ ಪ್ರಮಾಣದಲ್ಲಿ ಸ್ವೀಕರಿಸಿ ಎಲ್ಲರೂ ಒಂದಾಗಿ ಚಂದಾಗಿ ಬಾಳ್ಬೇಕು ಅನ್ನುವಂತಹ ಮಹಾನ್ ಸಂದೇಶವನ್ನ ಯುಗಾದಿ ಹಬ್ಬ ಹೇಗೆ ನೀಡ್ತಾ ಇದೆಯೋ ಹಾಗೆ ಮುಸಲ್ಮಾನ್ ಬಂಧುಗಳಿಗೂ ಕೂಡ ಹೊಸ ವರ್ಷದ ಆರಂಭದ ಈ ದಿನ ಚಂದ್ರ ದರ್ಶನದ ನಂತರ ಇವತ್ತು ಒಬ್ಬನೇ ಚಂದ್ರ ಎಲ್ಲರಿಗೂ ಕೂಡ ವರ್ಷದ ಆದಿಯ ದಿನವಾಗಿ ಒಂದು ಸಂದೇಶವನ್ನು ಕೊಡುವಂತಹ ಸಂದರ್ಭವೇ ಈ ಹಬ್ಬಗಳು. ಈ ಹಬ್ಬಗಳಲ್ಲಿ ಪ್ರಕೃತಿನೂ ಕೂಡ ಸಾಮರಸ್ಯದ ಸಂಕೇತವಾಗಿ ನಮಗೊಂದು ಸಂದೇಶ ನೀಡ್ತಾ ಇದೆ. ಈ ಸಂದೇಶವನ್ನು ಅರ್ಥೈಸಿಕೊಂಡು ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ನಮ್ಮೆಲ್ಲರ ಭಕ್ತಿ ಭಾವನೆಗಳನ್ನ ಸಾಮರಸ್ಯದಿಂದ ಬದುಕಿ ಆ ಮೂಲಕ ಭಗವಂತನ ಪ್ರಾರ್ಥನೆಗೆ, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಒಂದು ಅಪರೂಪದ ಹಬ್ಬದ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಈ ಮಹಾಜನತೆ 3000 ಮಠದಂತಹ ಒಬ್ಬ ಪ್ರಸಿದ್ಧ ಧಾರ್ಮಿಕ ಕೇಂದ್ರದಲ್ಲಿ ಇಂಥ ಸಾಮರಸ್ಯದ ಸಂದೇಶವನ್ನ ನೀಡ್ತಾ ಇರೋದು ನಿಜಕ್ಕೂ ಕೂಡ ಬಹಳ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಈ ಸಂದರ್ಭದಲ್ಲಿ ನಾವು ಹಾರೈಸೋದಿಷ್ಟೇ, ನೀವೆಲ್ಲರಿಗೂ ಕೂಡ ಈ ಹೊಸ ವರ್ಷದ ಹಬ್ಬದ ದಿನ ಸುಖ, ಶಾಂತಿ, ನೆಮ್ಮದಿಯ, ಸಾಮರಸ್ಯದ ಬದುಕನ್ನ ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು.